ನಮಸ್ಕಾರ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಲೈಫ್ ವಿಚಾರ. ಸೊ ಇವತ್ತು ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಅನ್ಕೊಂಡಿನಿ. ಸೊ ಏನಿದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಏನಪ್ಪ ಇಷ್ಟು ಸಿಲ್ಲಿ ವಿಷಯ ತೊಗೊಂಡು ಬಂದಳ ವಿದ್ಯಾ ಅನ್ಕೋಬೇಡ್ರಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇವತ್ತಿನ ನಮ್ಮ ಈ ಬ್ಯುಸಿ ಲೈಫ್ ಒಳಗೆ, ಇವತ್ತಿನ ನಮ್ಮ ಈ ಜಗತ್ತೊಳಗೆ ನಮ್ಗೆ ನಾವು ಕಂಪ್ಲೇಂಟ್ ಮಾಡೋದು ಒಂದೇ ಒಂದು, ನಮ್ಗೆ ಟೈಮೇ ಸಿಗಲಿಲ್ಲ. ಸೊ ಟೈಮ್ ಹೆಂಗೆ ಸಿಗಲಿಲ್ಲ? ನಾವು ಟೈಮನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಲಾರ್ದಕ್ಕೆ ನಮಗೆ ಟೈಮ್ ಸಿಗಲಿಲ್ಲ. ಸೊ ಇದು ನನ್ನ ಸ್ಟ್ರಾಂಗ್ ಒಪಿನಿಯನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟೈಮ್ ಈಗ ನೋಡ್ರಿ, ಎಲ್ಲರೂ ಟೈಮ್ ಪ್ರಕಾರ ಹೋಗ್ತಾರೆ. ಈಗ 24 ಅವರ್ಸ್ ಐತಿ. 24 ಅವರ್ಸ್ ಒಳಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಾಧನೆ ಮಾಡಿರುವಂಥವ್ರು, ಅವ್ರ ಜೀವನದೊಳಗೆ ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಅವ್ರು ಹೆಂಗೆ ಸಾಧನೆ ಮಾಡಿದರು? ಅವರಿಗೂ ಸಿಗೋದು 24 ಅವರ್ಸೇ, ನಮ್ಗಳಿಗೂ ಸಿಗೋದು 24 ಅವರ್ಸೇ. ಬಟ್ ಅವರು ಟೈಮ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಮಾಡಿರೋದಕ್ಕೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾದರು. ಆ್ಯಂಡ್ ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಲಾರ್ದಕ್ಕೆ ನಾವು ಹಿಂದೆ ಉಳಿದೀವಿ. ಸೊ ಎಲ್ಲರೂ ಒಪ್ತೀರಾ? ಇದನ್ನು ಒಪ್ಪಲೇಬೇಕು. 100% ಇದೇ ನಡೆದಿರೋದು. ಸೊ ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತಂದು ಹೇಳ್ಬೇಕಂದ್ರೆ, ಸೊ ಅದಕ್ಕೆ ಒಂದು 3 ಟಿಪ್ಸ್ ಇದಾವೆ. 3 ಟಿಪ್ಸ್. ಫಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ, ನಾವು ಟೈಮನ್ನು, ನಮ್ಮ ಕೆಲಸಗಳನ್ನು ಮಾಡಬೇಕಾದ್ರೆ ಯಾವುದು ಅತ್ಯಂತ ಇಂಪಾರ್ಟೆಂಟ್ ಕೆಲಸ ಐತಲ್ಲ ಅದನ್ನು ಫಸ್ಟಿಗೆ ಮಾಡಿಬಿಡ್ರಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಆಗಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗೃಹಿಣಿಯರಿಗಾದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಹಳ್ಳಿಯೊಳಗೆಲ್ಲ ನೋಡ್ಬೋದು, ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ಹಳ್ಳಿಯೊಳಗೆ ಮೊದಲಿಗೆನೇ ರೊಟ್ಟಿ ಪಲ್ಯ ಮಾಡಿ ತೆಗೆದು ಬಿಡ್ತಾರೆ. ಬೆಳಗ್ಗೆ ಟಿಫಿನ್ ಮಾಡಂಗಿಲ್ಲ. ಟಿಫಿನ್ ಈಸಿ, ಟಿಫಿನ್ ಮಾಡೋದಿಲ್ಲ ಅವ್ರು. ಬೆಳಗ್ಗೆ ಎದ್ದ ತಕ್ಷಣ 5:30ಗೆ ರೊಟ್ಟಿಗೆ ಹಂಚಿಟ್ಬಿಡ್ತಾರೆ. ಹಂಚಿಟ್ಟು ರೊಟ್ಟಿ ಮಾಡಿ ತೆಗಿತಾರೆ. ಯಾಕಂದರೆ ರೊಟ್ಟಿ ಮಾಡೋದು, ಈಗ ಒನ್ ಮೆಂಬರ್ ಒಬ್ಬರು 3-4 ರೊಟ್ಟಿ ತಿಂತಾರೆ ಅಂದರೆ 5 ಮಂದಿಗೆ ಒಂದು 20-25 ರೊಟ್ಟೀಸ್ ಬೇಕಾಗ್ತಾವ. ಸೊ ಅದು ಆಮೇಲೆ ಮಾಡ್ಕೊಂಡು ಕುಂದ್ರಕ್ಕಾಗಂಗಿಲ್ಲ. ಯಾಕಂದ್ರೆ ಮೈಂಡು ಫ್ರೆಶ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಇರೋದಕ್ಕೆ ಬಡ ಬಡ ರೊಟ್ಟಿ ಆಗ್ತಾವೆ. ಸೊ ಈ ಥರ ನಾನು ಇದೊಂದು ಜಸ್ಟ್ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳಿದೆ. ಆ ಥರ ಕಷ್ಟದ ಕೆಲಸ ಯಾವ್ದು ಇರ್ತೈತೆ ಅದನ್ನು ಫಸ್ಟಿಗೆ ನಾವು ಮಾಡಿ ಮುಗಿಸಿದ್ರೆ ನಮ್ಗೆ ಇಡೀ ದಿನ ನಾವು ಈಸಿ ಆಗಿರುವಂಥ ಕೆಲಸನ ನಾವು ಮಾಡ್ಕೋಬೋದು. ಇನ್ನು ಟಿಪ್ ನಂಬರ್ 2 ಏನಪ್ಪ ಅಂದ್ರೆ, ಟು ಡು ಲಿಸ್ಟ್. ಇವತ್ತೇನು ಕೆಲಸ ಮಾಡ್ಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರಿ. ಸೊ ದಟ್ ಏನಾಗ್ತೈತಿ, ನಾವು ಲಿಸ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ನಾವು ಬರೆದಿಡದೇ ಇದ್ರೂ ನಮ್ಮ ಮೈಂಡ್ ಒಳಗೆ ಆ ಲಿಸ್ಟ್ ಇರಬೇಕು. ಟು ಡು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಏನಾಗ್ತೈತಿ, ಸೊ ಅಟ್ಲೀಸ್ಟ್ ನಾವು ಬುಕ್ ಒಳಗೆ ಬರೆದು ಇಟ್ಕೊಳ್ಳೋದೇ ಇದ್ರೆ ಅಷ್ಟೇ ಹೋಯ್ತು. ನಾವು ಅದನ್ನು ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೋಬೇಕು. ಎದ್ದ ತಕ್ಷಣ ಈ ಕೆಲಸ, ಇವತ್ತೀಗ ಈ ಕೆಲಸ ಮಾಡಬೇಕು, ಈ ಕೆಲಸ ಇಷ್ಟು ಪೆಂಡಿಂಗ್ ಐತಿ, ಈ ಥರ ನಾವು ಮೈಂಡ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಸೊ ದಟ್ ಏನಾಗ್ತೈತಿ, ಕೆಲಸ ನಾವು ಮಾಡೋಕೆ, ಟೈಮ್ ಉಳ್ಸೋಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಈಗ ಬೆಳಗ್ಗೆ ನಮ್ದಾದ್ರೂ ಗೃಹಿಣಿಯರ್ದು ಹೆಂಗಂದ್ರೆ 11 ಗಂಟೆ ಅಂದ್ರೆ ಎಲ್ಲ ಕೆಲಸ ಮುಗಿದ್ಬಿಡ್ತೈತೆ. ಯಾಕಂದ್ರೆ ಗೃಹಿಣಿಯರು ಭಾಳ ಶಾಣೆ ಇರ್ತಾರೆ. ಕೆಲಸನ ಪಟ ಮಾಡಿ ಆರಾಮ್ಸೆ ಕುಂದಿರ್ತಾರೆ. ಸೊ ಅವರಿಗೆಲ್ಲ ಅದಕ್ಕೆ ಗಂಡು ಮಕ್ಳಿಗೆ ಏನು ಅನ್ನಿಸ್ತದೆ, ಏನು ಮಾಡ್ತೀರಿ ಮನೆಯೊಳಗಿದ್ದು ಅಂತ ಹೇಳಿ ಅಂತಾರೆ. ಅವ್ರಿಗೇನು ಗೊತ್ತು, ನಾವು ಟೈಮನ್ನು ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ನಾವು ಕಲ್ತಿರ್ತೀವಿ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು 11 ಗಂಟೆ 12 ಗಂಟೆ ಅಂದ್ರೆ ಎಲ್ಲ ಕೆಲಸ ಮಾಡಿ ಇಡೀ ದಿನ ನಾವು ರೆಸ್ಟ್ ಆದರೂ ಮಾಡ್ತೀವಿ, ಅಥವಾ ಬೇರೆ ಇನ್ನೊಂದು ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಿರ್ತೀವಿ. ಅವ್ರಿಗೆ ಗೊತ್ತಿರಲ್ಲ, ಅವ್ರು ನೋಡಿರಲ್ಲ. ಆ್ಯಂಡ್ ಅದಕ್ಕೆ ಹೇಳೋದು, ಗಂಡು ಮಕ್ಳಿಗಿಂತ ಹೆಚ್ಚಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೆಣ್ಮಕ್ಳ ಹತ್ರದಿಂದ ಜಾಸ್ತಿ ಇರೋದು ಅಂತ ಹೇಳಿ. ಆ್ಯಂಡ್ ಇದೇನು ಟು ಡು ಲಿಸ್ಟ್ ಮಾಡ್ತಿರಲ್ಲ, ಮಾಡಬೇಕಾದ್ರೆ ಈಗ ಯಾವುದೋ ನೀವು ಕೆಲಸ ಮಾಡ್ತಿರ್ತೀರಿ, ಇಂಪಾರ್ಟೆಂಟ್ ಆಗಿರುವಂಥ ಕೆಲಸನ ನಾನು ಮೊದಲೇ ಮಾಡಿರಿ ಅಂತ ಹೇಳಿದೆ. ಸೊ ಈ ಥರ ಕೆಲಸ ಮಾಡಬೇಕಾದ್ರೆ ಫಸ್ಟಿಂದ ನಾವು ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕು. ಈಗ ಮೊಬೈಲ್ ನೋಡ್ಕೊತ ಕೆಲಸ ಮಾಡಿದರೆ ಅರ್ಧಂಬರ್ಧ ಕೆಲಸ ಆಗ್ತೈತಿ. ಆ್ಯಂಡ್ ಯಾವುದಾದ್ರೂ ಈಗ ಮೊಬೈಲ್ ನೋಟಿಫಿಕೇಶನ್ ಫಸ್ಟಿಗೆ ಕೆಲಸ ಮಾಡಬೇಕಾದ್ರೆ ಫಸ್ಟ್ ಕೆಲಸ ಏನು ಮಾಡಬೇಕು, ಮೊಬೈಲನ್ನು ಸೈಲೆಂಟ್ ಮೋಡಿಗೆ ಹಾಕ್ಬಿಡ್ಬೇಕು. ಸೊ ದ್ಯಾಟ್ ಏನಾಗ್ತೈತಿ, ನಮ್ಮ ಮೊಬೈಲ್ ನೋಟಿಫಿಕೇಶನ್ ಬಂದಿದ್ದು ನಮಗೆ ಗೊತ್ತಾಗಲ್ಲ. ಆಮೇಲೆ ನಮ್ಮ ಕೆಲಸ ಜಲ್ದಿ ಆಗ್ತೈತಿ. ಮೊಬೈಲ್ನೊಳಗೆ ಏನೋ ನೋಟಿಫಿಕೇಶನ್ ಬಂತು, ಟಣ್ ಅಂತ ಮೆಸೇಜ್ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಪಟ್ಟನ ಕೆಲಸ ಅಲ್ಲೇ ಬಿಟ್ಟು ಮೊಬೈಲನ್ನು ತೊಗೊಂಡು ಏನು ಬಂದೈತಿ ನೋಟಿಫಿಕೇಶನ್ ಅಂತ ಹೇಳಿ ಸ್ಕ್ರೋಲ್ ಡೌನ್ ಮಾಡ್ತೀವಿ. ಸೊ ಇದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಆ್ಯಂಡ್ ಕೆಲಸ ಮಾಡಬೇಕಾದ್ರೆ ನಾವು ಏನಪ್ಪ, ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ನೋಡ್ತಿರ್ತೀವಿ, ಎಲ್ಲ ರೀಲ್ಸ್ ನೋಡ್ತಿರ್ತೀವಿ. ಈಗಂತೂ ಎಲ್ಲರೂ ರೀಲ್ಸ್ ನೋಡ್ತಾರೆ. ಸೊ ಆ ರೀಲ್ಸ್ ನೋಡ್ಕೊಂತ ಕೆಲಸ ಮಾಡಿದರೆ ಕೆಲಸನೂ ಆಗಂಗಿಲ್ಲ. ಈ ಕಡೆ ರೀಲ್ಸ್ ನೋಡೋಕೆ ನೋಡಿರುವಂಥ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಕ್ಕಿರಂಗಿಲ್ಲ. ಸೊ ಇದು ಸೆಕೆಂಡ್ ಆಗಿರುವಂಥ ಟಿಪ್. ಇನ್ನು ಥರ್ಡ್ ಟಿಪ್ ಏನಪ್ಪ ಅಂದ್ರೆ,
ಇನ್ನು ಥರ್ಡ್ ಟಿಪ್ ಹೇಳದಂದ್ರೆ 80/20 ನಿಯಮ ಅಂತ ಹೇಳಿ, ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ ಹೇಳಿ. ಸೊ 80/20 ಏನಂದ್ರೆ, ನಾವು 20% ಇರೋ ಮುಖ್ಯವಾಗಿ ಏನು ಇಂಪಾರ್ಟೆಂಟ್ ಕೆಲಸ ಇರ್ತೈತಲ್ಲ 20% ಅಂತಲೇ ಕನ್ಸಿಡರ್ ಮಾಡಿ ಆ ಮುಖ್ಯವಾದ ಕೆಲಸನ ಒಂದು ಮಾಡಿದ್ರೆ ನಮಗೆ 80% ನಮಗೆ ಕೆಲಸನ ಮಾಡ್ದಂಗೆ ಆಗಿರುತ್ತೆ. ಸೊ ಈ ಪ್ರಿನ್ಸಿಪಲ್ ಆಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ಕೆಲಸನ ಫಸ್ಟಾಗಿ ಮಾಡ್ಕೋಬೇಕು. ಸೊ ಇದಿಷ್ಟು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕು ಅನ್ನೋ ಒಂದು ಟಿಪ್ಸ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕೆ ಅದೇನು ಬಿಡಿ ಎಷ್ಟು ಸಿಂಪಲ್ ಅದಾವಲ್ಲ ಅಂತೇಳಿ ಅನ್ನಿಸ್ತೈತಿ. ಬಟ್ ಶಿಸ್ತು ಬೇಕು ಇದ್ರೊಳಗೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕೆ ಶಿಸ್ತು ಬೇಕು. ಈಗ ಒಂದು ವಾರ ನಾವು ಬೆಳಗ್ಗೆ ಎದ್ದು 11 ಗಂಟೆ ಒಳಗೆ ನಮ್ದೆಲ್ಲ ಕೆಲಸ ಮುಗಿಸ್ಕೊಂತೀವಿ. ಇಷ್ಟು ದಿನ ಮಾಡಿವಲ್ಲ ಇವತ್ತೊಂದು ದಿನ ಬಿಟ್ರೆ ಆಯ್ತು ಬಿಡ ಅಂತೇಳಿ ನಾವು ಕೆಲಸ ಬಿಟ್ರೆ ಅವತ್ತು ಇಡೀ ದಿನ ಕೆಲಸನೇ ಆಗ್ತೈತೆ ಹೊರತು ನಮಗೆ ಅದು ಒಂದೇ ಕೆಲಸ ಆಗ್ತೈತೆ ಹೊರತು ಬೇರೆ ಕೆಲಸಗಳನ್ನು ನಮಗೆ ಮಾಡೋಕೆ ಆಗಂಗೇ ಇಲ್ಲ. ನನಗೆ ಎಷ್ಟೊಂದು ಸತಿ ಅನ್ಸೈತಿ, ಕೆಲವೊಂದು ಸತಿ ಕೆಲಸ ಮಾಡೋಕೆ ಅಥವಾ ಇಷ್ಟು ದಿನ ಮಾಡಿನಲ್ಲ ಇವತ್ತೊಂದು ದಿನ ಆಮೇಲೆ ಮಾಡಿದ್ರೆ ಆಯ್ತು ತಡಿ ಅಂತ ಹೇಳಿ ಎಷ್ಟೊಂದು ಸತಿ ಅನ್ಕೊಂಡು ಕುಂತಾಗ ಆ ದಿನ ಏನೂ ಆಗಿರೋದಿಲ್ಲ. 50% ಕೆಲಸನೂ ಆಗಿರೋದಿಲ್ಲ. ಆ ದಿನ ಏನೋ ಅನ್ಕೊಂಡಿರ್ತೀನಲ್ಲ ಅದು ಆಗೋದಿಲ್ಲ. ಆ್ಯಂಡ್ ನಾಳೆ ಮಾಡ್ತೀವಿ ಅಂತೇಳಿ ಅನ್ಕೊಂಡು ಕುಂತ್ರೆ ನಾಳೆ ಕೆಲಸ ಎಂದಿಗೂ ಮಾಡೋಕ್ಕಾಗಂಗಿಲ್ಲ. ಇವತ್ತು ಮಾಡೋ ಕೆಲಸನ ನಾವು ನಾಳೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮೈಂಡ್ ಒಳಗೆ ನಾವು ಅದನ್ನು ಫಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಆ ಕೆಲಸ ಯಾವತ್ತಿಗೂ ಆಗೋದಿಲ್ಲ. ದೊಡ್ಡವ್ರು ಹೇಳ್ತಾರಲ್ಲ, ನಾಳೆ ಅಂದವ್ರ ಮನೆ ಹಾಳು ಅಂತೇಳಿ. ಸೊ ಇವತ್ತೇ ಎಲ್ಲ ಕೆಲಸ ಮಾಡಬೇಕು. ಏನೋ ಒಂದು ಚಲೋ ಕೆಲಸ ಆಗಲಿ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಆದ್ರೂ ಅದು ಇಂಪಾರ್ಟೆಂಟ್ ಇತ್ತಂದ್ರೆ ಇವತ್ತೇ ಹೋಗಿ ಮಾಡ್ಕೊಂಡು ಬಂದ್ಬಿಡ್ಬೇಕು. ಅದನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡೋಕೆ ಹೋಗಲೇಬಾರ್ದು. ನಾಳೆ ಬೇರೆ ಕೆಲಸ ಮಾಡಿದ್ರೆ ಆಯ್ತಲ್ಲ. ಇವತ್ತಿನ ಕೆಲಸನೇ ಇವತ್ತು ಮೈಂಡ್ ಒಳಗೆ ಬಂದೈತಿಲ್ಲ, ಇವತ್ತಿದು ಕೆಲಸ ಆಗಬೇಕು, ಇದಕ್ಕಿನ್ನೂ 10 ದಿನ ಟೈಮ್ ಐತಿ, ನಾಳೆ ಮಾಡಿದ್ರೆ ಆತ್ ಬಿಡು, ನಾಳೆ 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 ಅನ್ಕೋತ ಇದೇ ಥರ 10 ದಿನ ನಾವು ಕಳೆದು ಹೋಗ್ತೀವಿ ಹೊರತು ಆ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕೆ ಶಿಸ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೋಲ್ ಪ್ಲೇ ಮಾಡ್ತೈತಿ. ಸೊ ನನ್ನ ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಿರುವಂಥ ಈ ಟಿಪ್ಸು ನಿಮಗೆ ಸಿಂಪಲ್ ಅನ್ಸಿದ್ರು ಬಟ್ ಯೂಸ್ಫುಲ್ ಅದಾವ ಹೇಳಕತ್ತೀನಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಅಂತ. ಟಿಲ್ ದೆನ್ ಟೇಕ್ ಕೇರ್.